ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಕಾಮಾಕ್ಷಿ ಆಸ್ಪತ್ರೆಯಲ್ಲಿ ದರ್ಶನ್ಗೆ ತಪಾಸಣೆಯನ್ನ ನಡೆಸಲಾಗ್ತಾ ಇದೆ. ಕೇವಲ ಎಕ್ಸ್ರೇ ತೆಗೆಸಿ ಆಸ್ಪತ್ರೆಯಿಂದ ತಿಳಿದಿದ್ದಾರೆ ದರ್ಶನ್ ಅವರು. ಪ್ರಮುಖವಾಗಿ ದರ್ಶನ್ ಅವರ ಆರೋಗ್ಯ ಸಮಸ್ಯೆ ವಿಚಾರವಾಗಿ ನಮಗೆ ತಿಳಿದಿದೆ. ಮೈಸೂರಿನ ಕಾಮಾಕ್ಷಿ ಆಸ್ಪತ್ರೆಯಲ್ಲಿ ದರ್ಶನ್ಗೆ ತಪಾಸಣೆ ನಡೆಸಲಾಗ್ತಿದೆ. ಪ್ರಮುಖವಾಗಿ ಆಸ್ಪತ್ರೆಯಿಂದ ಫಾರ್ಮ್ ಹೌಸ್ ಕಡೆ ಹೊರಟಿದ್ದಾರೆ. ಮೈಸೂರಿನ ಕಾಮಾಕ್ಷಿ ಆಸ್ಪತ್ರೆಯಲ್ಲಿ ದರ್ಶನ್ಗೆ ತಪಾಸಣೆ ನಡೆದಿದೆ. ಕೇವಲ ಎಕ್ಸ್ರೇ ಮಾತ್ರ ತೆಗೆಸಿದ್ದಾರೆ ಆಸ್ಪತ್ರೆಯಿಂದ. ಅದಾದ ನಂತರವಾಗಿ ತೆರಳಿದ್ದಾರೆ. ಆಸ್ಪತ್ರೆಯಿಂದ ಫಾರ್ಮ್ ಹೌಸ್ ಕಡೆ ಹೊರಟಿದ್ದಾರೆ ದರ್ಶನ್. 15 ನಿಮಿಷದಲ್ಲಿ ತಪಾಸಣೆಯನ್ನ ಮುಗಿಸಿ ಹೋಗಿದ್ದಾರೆ. ದರ್ಶನ್ ಆಸ್ಪತ್ರೆಗೆ ಬರುವ ವಿಚಾರ ತಿಳಿತಾ ಇದ್ದ ಹಿನ್ನೆಲೆಯಲ್ಲಿ ಆಸ್ಪತ್ರೆಯ ಆವರಣದಲ್ಲೇ ಸಾಕಷ್ಟು ಸಂಖ್ಯೆಯಲ್ಲಿ ಬೆಂಬಲಿಗರು ಜಮಾವಣೆಗೊಂಡಿದ್ರು. ಸುಮಾರು ಒಂದು 15 ನಿಮಿಷ ಅಷ್ಟೇ ಅವರ ತಪಾಸಣೆಯನ್ನ ನಡೆಸಿ ಅದಾದ ನಂತರವಾಗಿ ಹೊರಟು ಹೋಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಸ್ವಾಮಿ ಸಂಪರ್ಕದಲ್ಲಿದ್ದಾರೆ. ಪುಟ್ಟಸ್ವಾಮಿ ಅವರೇ, ಪ್ರಮುಖವಾಗಿ ದರ್ಶನ್ ಅವರಿಗೆ ಆರೋಗ್ಯ ಸಮಸ್ಯೆ ಇರುವಂತದ್ದು ಗೊತ್ತಿದೆ. ಅವರು ತಮ್ಮ ಫಾರ್ಮ್ ಹೌಸ್ ನಲ್ಲಿ ರೆಸ್ಟ್ ಮಾಡ್ತಾ ಇರುವಂತದ್ದು ಕೂಡ ಗೊತ್ತಿದೆ. ಇವತ್ತು ಆಸ್ಪತ್ರೆಗೆ ಬಂದಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಅಭಿಮಾನಿಗಳು ಜಮಾವಣೆಗೊಂಡಿದ್ದು ಅಂತ ಕೇಳ್ಪಟ್ವಿ. ಸೊ ಹೇಗಿತ್ತು ಅಲ್ಲಿನ ಸ್ಥಳ, ಹಾಗೆ ದರ್ಶನ್ ಅವರ ಆರೋಗ್ಯದ ವಿಚಾರವಾಗಿ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ರೂಪಾ, ಏನು ಮೈಸೂರಿಗೆ ದರ್ಶನ್ ಅವರು ಆಗಮಿಸಿ ಸುಮಾರು 30 ದಿನಗಳಾಗ್ತಾ ಇದೆ. ಸೊ ಇಲ್ಲಿಗೆ ವಿಶ್ರಾಂತಿಗಾಗಿ ಆಗಮಿಸಿರ್ತಕ್ಕಂತಹ ದರ್ಶನ್ ಅವರು ಇವತ್ತು ಮೈಸೂರಿನಲ್ಲಿರ್ತಕ್ಕಂತಹ ಟೌನ್ ನಲ್ಲಿರ್ತಕ್ಕಂತಹ ಕಾಮಾಕ್ಷಿ ಆಸ್ಪತ್ರೆಗೆ ಆರೋಗ್ಯದ ವಿಚಾರವಾಗಿ ಕಾಮಾಕ್ಷಿ ಆಸ್ಪತ್ರೆಗೆ ಬಂದಿರ್ತಕ್ಕಂಥದ್ದು. ಕಾಮಾಕ್ಷಿ ಆಸ್ಪತ್ರೆಗೆ ಬಂದಿರ್ತಕ್ಕಂಥ ವಿಚಾರವನ್ನು ತಿಳಿದಂತಹ ಅವರ ಅಭಿಮಾನಿಗಳು, ನೂರಾರು ಜನ ಅಭಿಮಾನಿಗಳು ಆಸ್ಪತ್ರೆಯ ಸುತ್ತಲೂ ಆವರಿಸಿಕೊಂಡಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ದರ್ಶನ್ ಅವರ ಆರೋಗ್ಯ ತಪಾಸಣೆ ಸುಮಾರು 15 ನಿಮಿಷಗಳ ಕಾಲಾವಧಿಯೊಳಗೆ ಆಯ್ತು. 15 ನಿಮಿಷದಲ್ಲಿ ಅವರು ಏನೆಲ್ಲ ತಪಾಸಣೆ
ತಪಾಸಣೆಗೋಸ್ಕರ ಬಂದಿದ್ರು. ಆ ಎಲ್ಲಾ ತಪಾಸಣೆಗಳು ಕೂಡ ಆಗಿದೆ ಅಂತಕ್ಕಂಥದ್ದು ವೈದ್ಯರ ಮೂಲದಿಂದ ಬಂದಿರತಕ್ಕಂಥ ವಿಚಾರವಾಗಿದೆ. ಅದರ ಜೊತೆಯಲ್ಲಿ ಇಲ್ಲಿ ಬಂದಿರತಕ್ಕಂಥ ಅಭಿಮಾನಿಗಳಿಗೆ ಯಾವುದೇ ತರಹದ ಸಂದೇಶವನ್ನ ನೀಡದೆ ನೇರವಾಗಿ ಅವರ ಕಾರನ್ನ ಹತ್ತಿ ವಿಶ್ರಾಂತಿಗೆ ತೆಳೆದಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಅಭಿಮಾನಿಗಳಿಗೆ ನಿರಾಸೆ ಆಯ್ತಾ ಅಂತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು ರೂಪ. ಎಸ್, ಪ್ರಮುಖವಾಗಿ ನಮಗೆ ತಿಳಿದಿದೆ ಈಗಾಗಲೇ ಸದ್ಯದ ಮಟ್ಟಿಗೆ ದರ್ಶನ್ ಅವರು ಯಾವುದೇ ವಿಚಾರದಲ್ಲಿ ಸಿಕ್ಕ ಹಾಕೊಂಡ್ರು ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಫಾರ್ಮ್ ಹೌಸ್ ನಲ್ಲಿ ಮೊನ್ನೆ ವಾಕ್ ಮಾಡ್ತಾ ಇರುವ ವಿಚಾರವಾಗಿ ಕೂಡ ಕೆಲವೊಂದಿಷ್ಟು ವಿಚಾರವಾಗಿ ಆಗಾಗ ಕ್ಯಾಮ್ರಾ ಕಣ್ಣಿಗೆ ಬೀಳ್ತಾ ಇರ್ತಾರೆ. ಆದ್ರೆ ಪ್ರಮುಖವಾಗಿ ಅವರು ಈಗಲೂ ಕೂಡ ಕುಂಟುತ್ತಲೇ ಸಾಕ್ತಾ ಇರುವಂತದ್ದು ಬರೀ ಎಕ್ಸ್ರೇಗಷ್ಟೇ ಅಲ್ಲಿ. ಆದ್ರೆ ಒಂದು ಕಡೆ ಶಸ್ತ್ರಚಿಕಿತ್ಸೆ ವಿಚಾರವಾಗಿ ಕೂಡ ಅಷ್ಟು ಕ್ಲಾರಿಫಿಕೇಶನ್ ಇಲ್ಲ ದರ್ಶನ್ ಅವರಿಂದ. ಸೊ ಆದ್ರೂ ಕೂಡ ಸದ್ಯದ ಮಟ್ಟಿಗೆ ಅಲ್ಲಿನ ಸ್ಥಳೀಯ ಆಸ್ಪತ್ರೆಯಲ್ಲಿ ಅಷ್ಟೇ ಈಗ ಚಿಕಿತ್ಸೆಯನ್ನ ಪಡೆದುಕೊಳ್ತಿದ್ದಾರಾ ಅಂತ? ಖಂಡಿತ ರೂಪ. ಅವರು ಬೆಳಗಿನ ಜಾವ ಸುಮಾರು 10:10ವರೆಗೆ ಆಗಮಿಸಿದಂತಹದ್ದು ಕಾಮಾಕ್ಷಿ ಆಸ್ಪತ್ರೆಗೆ. ಕಾಮಾಕ್ಷಿ ಆಸ್ಪತ್ರೆಯಲ್ಲಿ ಬಂದಂತಹ ಸರ್ಜನರನ್ನ ಭೇಟಿಯಾಗಿದ್ದಾರೆ ಅಂತಕ್ಕಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ಯಾವ ರೋಗಕ್ಕೆ ಸರ್ಜನ್ ಭೇಟಿಯಾಗಿದ್ರು ಅಂತಕ್ಕಂಥದ್ದು ಇನ್ನೂ ಯಾವುದೇ ತರದ ಮಾಹಿತಿ ಲಭ್ಯವಾಗಿಲ್ಲ. ಆದ್ರೂ ಕೂಡ ಮೇಲ್ನೋಟಿಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು ಅವರಿಗೆ ಬೆನ್ನು ನೋವು ಇರುವ ಕಾರಣಕ್ಕಾಗಿ ಫಿಸಿಯೋಥೆರಪಿಯನ್ನ ಮಾಡಿಸ್ಕೊಳ್ತಾ ಇರ್ತಕ್ಕಂತಹ ಸಂದರ್ಭದಲ್ಲೂ ಕೂಡ ಡಿಸ್ಚಾರ್ಜ್ ಆಗಿರ್ತಕ್ಕಂತಹ ವಿಚಾರವಾಗಿಯೂ ಕೂಡ, ಮತ್ತೆ ಈಗೆಲ್ಲ ಯಾವೆಲ್ಲ ವೈದ್ಯಕೀಯ ತಪಾಸಣೆಯ ಜೊತೆಲಿ ವೈದ್ಯಕೀಯ ಚಿಕಿತ್ಸೆಯನ್ನ ನೀಡಬಹುದು, ಮತ್ತೆ ಯಾವೆಲ್ಲ ವಿಚಾರವಾಗಿ ಯಾವೆಲ್ಲ ರೋಗಗಳಿಗೆ ತಪಾಸಣೆ ಆಗಿದೆ ಅಂತಕ್ಕಂಥದ್ದು ಇನ್ನಷ್ಟೇ ತಿಳಿಬೇಕಾಗಿದೆ. ಸೊ ಅವ್ರು ಬಂದಿರ್ತಕ್ಕಂಥದ್ದಂತೂ ಕಾಮಾಕ್ಷಿ ಆಸ್ಪತ್ರೆಗೆ ಬಂದು ಅಲ್ಲಿ ತಪಾಸಣೆಯನ್ನ ತಮ್ಮ ಆರೋಗ್ಯದ ಎಲ್ಲಾ ತಮ್ಮ ಬಾಡಿಯನ್ನ ಪರಿಪೂರ್ಣವಾಗಿ ತಮ್ಮ ದೇಹವನ್ನ ಪರಿಪೂರ್ಣವಾಗಿ ತಪಾಸಣೆಗೆ ಒಳಪಡಿಸಿದ್ರು ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಿರ್ತಕ್ಕಂಥದ್ದು. ಇಲ್ಲಿ ನಿರಾಶೆ ಆಗಿರ್ತಕ್ಕಂಥದ್ದು ರೂಪ ಏನಂತ ಹೇಳಿದ್ರೆ, ಸೊ ಅಭಿಮಾನಿಗಳಿಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ನೀಡದೆ ನೇರವಾಗಿ ಕಾರಿಗೆ ಏರಿ ಹೋಗಿ ಇರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಅಭಿಮಾನಿಗಳಿಗೆ ನಿರಾಸೆ ಆಯ್ತು ಅಂತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅದರ ಜೊತೆಯಲ್ಲಿ ಸುಮಾರು 15 ನಿಮಿಷಗಳ ಕಾಲ ಆಸ್ಪತ್ರೆಗೆ ಆಗಮಿಸಿ 15 ನಿಮಿಷಗಳ ಆದ ನಂತರ ಸುಮಾರು ಅರ್ಧ ಗಂಟೆ ಆದ ನಂತರ ಆಸ್ಪತ್ರೆಯಿಂದ ಹೊರಬಂದಿರ್ತಕ್ಕಂಥದ್ದು. ಅವರ ವೈದ್ಯಕೀಯ ತಪಾಸಣೆಯನ್ನ ಅಥವಾ ವೈದ್ಯಕೀಯ ಚಿಕಿತ್ಸೆಯನ್ನ ನೀಡಿದಂತ ವೈದ್ಯರು ಅಷ್ಟೇ ಅವ್ರನ್ನ ಯಾವ ವಿಚಾರವಾಗಿ ಅಥವಾ ಯಾವ ಲಕ್ಷಣಗಳ ವಿಚಾರವಾಗಿ ಅವರು ಮಾಹಿತಿಯನ್ನ ಕೊಡ್ಬೇಕಾಗಿದೆ ರೂಪ. ಥ್ಯಾಂಕ್ ಯು ಪುಟ್ಟಸ್ವಾಮಿ ಅವರೇ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಪ್ರಮುಖವಾಗಿ ಒಂದು ಕಡೆ ಸದ್ಯದ ಮಟ್ಟಿಗೆ ಈಗಾಗಲೇ ದರ್ಶನ್ ಅವರು ಆಸ್ಪತ್ರೆಗೆ ಬಂದು ಆಸ್ಪತ್ರೆಯಲ್ಲಿ ಎಕ್ಸ್ರೇ ಹಾಗೆ ಕೆಲವೊಂದಿಷ್ಟು ಟೆಸ್ಟಿಂಗ್ ಅನ್ನ ಮಾಡಿಸ್ಕೊಂಡು ತದನಂತರ ವಾಪಸ್